ವೆಲ್ಕಮ್ ಬ್ಯಾಕ್. ರಾಮಲಿಂಗಾರೆಡ್ಡಿ ಆಯಿತು, ಇದೀಗ ಕೃಷ್ಣ ಬೈರೇಗೌಡರ ಸರದಿ. ಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಖಾತೆಯ ಕ್ಯಾತೆ ಶುರುವಾಗಿದೆ. ಇದು ಮುಗಿಯಲ್ಲ ರೀ, ಇದು ಇನ್ನು 2 ವರ್ಷದವರೆಗೂ ಮುಗಿಯಲ್ಲ. ಇದು ಬಗೆಹರಿಯದ ಕಥೆ ಇವ್ರುಗಳದ್ದು. ರಾಮಲಿಂಗಾರೆಡ್ಡಿ ಆಯ್ತು, ಈಗ ಕೃಷ್ಣ ಬೈರೇಗೌಡ. ಬಿಡಿಎ ಮತ್ತು ಬಿಎಂಆರ್ಡಿಎ ಎರಡು ಬಿಟ್ಟು ಖಾತೆ ಹಂಚಿಕೆ ಮಾಡಿರೋದಕ್ಕೆ ಅಸಮಾಧಾನಗೊಂಡಿದ್ದಾರೆ. ಬೇಸರ ಹೊರಹಾಕಿದ್ರು. ಡಿಕೆಶಿ ಸುರ್ಜೇವಾಲಾ ಬಳಿ ಕೃಷ್ಣ ಬೈರೇಗೌಡರು ತೀರಾ ಅಸಮಾಧಾನ ಹೊರಹಾಕಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಬಿಡಿ ಸಾರ್ ಈ ಖಾತೆನ, ನನಗಂತೂ ಬೇಡ, ನನಗೆ ಯಾವ್ದಾದ್ರು ಬೇರೆ ಖಾತೆ ಕೊಡಿ. ಬೆಂಗಳೂರು ನಗರಾಭಿವೃದ್ಧಿ ಕೊಟ್ರೆ ಬಿಡಿಎನು ಕೊಡಿ, ಬಿಎಂಆರ್ಡಿಎನು ಕೊಡಿ. ಅದು ಎರಡನ್ನು ಬಿಟ್ಬಿಟ್ಟು ಯಾಕೆ ನೀವು ಬೇರೆ ಕೊಡ್ತಾ ಇದ್ದೀರಿ? ನನಗೆ ಕೊಡೋದಿದ್ರೆ ಅದು ಸಮೇತ ಕೊಡಿ, ಇಲ್ಲ ಅಂದ್ರೆ ನನಗೆ ಖಾತೆನೇ ಬೇಡ ಅಂತ ಹೇಳಿ ನಿನ್ನೆ ರಾತ್ರಿನೇ ದೆಹಲಿಗೆ ತೆರಳಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಬರೀ ದೆಹಲಿಗೆ ಹೋಗಿ ಬನ್ನಿ, ಇನ್ನೇನು ಮಾಡಬೇಡಿ ಇಲ್ಲಿ ಕೂತ್ಕೊಂಡು. ಎಷ್ಟೋ ಇಲಾಖೆಗಳಿಗೆ ಸಚಿವರಿಲ್ಲ, ಸಚಿವರಿರೋ ಇಲಾಖೆಗಳಲ್ಲಿ ಕೆಲಸ ಆಗ್ತಾ ಇಲ್ಲ, ಖಾತೆ ಬದಲಾವಣೆಗೆ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಇನ್ನು ಯಾರ್ರೀ IAS ಗಳು IPS ಗಳು ನಿಮ್ಮ ಮಾತು ಕೇಳ್ಕೊಂಡು ಕೂತ್ಕೊಳ್ತಾರೆ? ನಿಮ್ಮ ಮಾತು ಯಾರು ಬೆಲೆ ಕೊಡ್ತಾರೆ?